ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷ ಹಬ್ಬದ ಶುಭಾಶಯಗಳು. ನಾನು ವರ್ಷ ಯಾವಾಗಲೂ ಈ ಟೆಂಪಲ್ಗೆ ಬಂದೇ ಬರ್ತೀನಿ. ಇದು ಸಾಯಿಬಾಬಾ ಟೆಂಪಲ್. ನನಗೆ ತುಂಬ ಇಷ್ಟವಾದ ಟೆಂಪಲ್ ಇದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಅಂದರೆ ತುಂಬ ಜನ ಇದ್ದರು. ಇಲ್ಲಿ ಡೆಕೋರೇಷನ್ ಅಂತೂ ಹೇಳೋದು ಬೇಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ವರ್ಷ ಡಿಫ್ರೆಂಟಾಗಿ ಮಾಡ್ತಾರೆ. ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ. ಇದನ್ನ ಕೈ ಮುಟ್ಕೊಂಡು ನಾವು ಹೋಗೋದು ಒಳಗಡೆ ಸಾಯಿಬಾಬಾ ಟೆಂಪಲ್ಗೆ. ಸುತ್ತಮುತ್ತ ಅಂತೂ ವ್ಯೂವ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಸ್ಮಾಲ್ ಸಾಯಿಬಾಬಾ ಇದೆ. ಇದಾದಮೇಲೆ ಈ ಸೈಡ್ ಬಂದರೆ ಈ ಶಿವನ ಹತ್ರ ತುಂಬಾ ಚೆನ್ನಾಗಿದೆ. ಅದೊಂದು ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಅಲ್ಲಿ ತುಂಬ ಜನ ಫೋಟೋಸ್ ಕೂಡ ತಕ್ಕೊತಾರೆ. ಆ ಶಿವನ ಹತ್ರ ಹಿಂದ್ಗಡೆ ವಾಟರ್ ಫಾಲ್ಸ್ ಅದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಈ ವ್ಯೂ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಅದೇ ಸ್ವಲ್ಪ ಹೊತ್ತು ನೋಡ್ಕೊಂಡು ನಾನು ಸುತ್ತ ತಿರುಗಾಡ್ಕೊಂಡು ಬಂದೆ. ಒಳಗೆ ಹೋಗೋಕ್ಕೆ ತುಂಬಾ ರಶ್ ಇದ್ದರು. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಫೈನಲಿ ದೂರದಿಂದ ಸಾಯಿಬಾಬಾ ದರ್ಶನ ಮಾಡಿಕೊಂಡೆ. ಒಳಗೆ ಹೋಗೋಷ್ಟರಲ್ಲಿ ತುಂಬಾ ಸಾಕಾಯಿತು. ಅಷ್ಟು ಜನ ಇದ್ದರು, ಬಟ್ ಯಾರೂ ನೂಕಾಡಲಿಲ್ಲ. ಅವ್ರ ಪಾಡಿಗೆ ಅವರು ಹಂಗೆ ಹೋಗ್ತಾ ಇದ್ವಿ ಅಷ್ಟೇ. ನುಗ್ಗಲ್ಲಂತ ಏನೂ ಇಲ್ಲ. ಇಲ್ಲಿ ಚೆನ್ನಾಗಿತ್ತು. ಹಾಗೆ ಹತ್ತಿರ ಹೋಗ್ತಾ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾರೆ ನಮ್ಮ ಸಾಯಿಬಾಬಾ ಅಂತ. ಇಲ್ಲಿ ಸಾಯಿಬಾಬಾ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ನಂಗೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಹೊತ್ತು ನೋಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ ನಾನು. ಹಾಗೆ ನಾನು ಅನ್ನದಾನಕ್ಕೆ ಬರೆಸ್ಬಿಟ್ಟು ಕೊಟ್ಟೆ. ಏನು ಗೊತ್ತಾ, ಸಾಯಿಬಾಬಾ ಟೆಂಪಲಲ್ಲಿ ನೀವು ಯಾವಾಗೇ ಹೋದ್ರೂ ಪ್ರಸಾದ ಕೊಡ್ತಾನೆ ಇರ್ತಾರೆ. ಯಾಕಂದರೆ ಬಂದವರು ಹಸ್ಕೊಂಡು ಹೋಗಬಾರ್ದು ಅಂತ. ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಇದೊಂದು ವಿಗ್ರಹ ಇವಾಗ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫಿನಿಶ್ ಆದಮೇಲೆ ನೀವೇ ನೋಡ್ಬೋದು.